ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಚವ ಸೈಕ್ಲನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದಂದು ಸಾಂಪ್ರದಾಯಿಕವಾಗಿ ನಾವು ಶಿವಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಹಾಗೆ ವಿಶೇಷವಾದ ಒಂದು ದೀಪಾರಾಧನೆ ಮತ್ತು ಹೂವು ಅರ್ಚನೆ ಮಾಡುವಂಥ ಒಂದು ವಿಧಾನ, ಹಾಗೆ ಪತ್ರಗಳ ಜೋಡಣೆ, ಹಾಗೆ ಒಂದು ವಿಶೇಷವಾದ ಆರತಿಯನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲದನ್ನೂ ಸಹ ತಿಳಿದುಕೊಳ್ಳೋಣಂತೆ. ಮೊದಲು ನಮಗೆ ಒಂದು ಪೂಜೆಯಿಂದ ಪ್ರಾರಂಭ ಮಾಡಿಬಿಡ್ತೀನಿ. ನೀವು ಬೆಳಿಗ್ಗೆನೇ ನೀವು ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಶಿವ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಒಂದು ಪೀಠದ ಮೇಲೆ ಓಂ ನಮಃ ಶಿವಾಯ ಅಂತ ತಂಗಳು ನಂಬಿಕೊಂಡಿದ್ದೀನಿ. ಹಾಗೆ ಶಿವನ ತ್ರಿಶೂಲ ಮತ್ತು ಬಿಲ್ವಪತ್ರೆ ಮತ್ತು ಶಿವನ ಪಂಚಾಕ್ಷರಿ ನಾಮವನ್ನು ಸಹ ಬರೆದಿದ್ದೇನೆ. ಅದ್ರ ಮೇಲೆ ಮತ್ತೊಂದು ಪೀಠವನ್ನು ಇಟ್ಟಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಶಿವನ ಫೋಟೋವನ್ನು ಇಟ್ಟು ರುದ್ರಾಕ್ಷಿಯ ಒಂದು ಹಾರವನ್ನು ಹಾಕಿದ್ದೇನೆ. ಹಾಗೆ ಬಿಳಿ ಹೂಗಳಿಂದ ನಾನು ಅಲಂಕಾರ ಮಾಡಿಕೊಂಡು ಬಿಲ್ವಪತ್ರನ್ನು ಸಹ ಇಟ್ಟಿದ್ದೇನೆ. ಹಾಗೆ ಎಕ್ಕದ ಹೂವನ್ನು ಸಹ ನಾನು ಅಲಂಕಾರವನ್ನು ಮಾಡ್ಕೊಂಡಿದ್ದೇನೆ. ಹಾಗೆ ಕೆಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಪೀಠವನ್ನು ಇಟ್ಟು ಒಂದು ಪ್ಲೇಟ್ ಮೇಲೆ ಎರಡು ಎಲೆಯ ಮೇಲೆ ನಾನು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರಲ್ಲಿ ಗೆಜ್ಜೆ ವಸ್ತ್ರ ಹಾಗೆ ವ್ರತದ ದಾರ ಅಂದರೆ ಜನಿವಾರ ಅಷ್ಟನ್ನು ಹಾಕ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಂಡಿದ್ದೇನೆ. ಹಾಗೆ ಗಣೇಶನಿಗೆ ಗರಿಕೆಯನ್ನು ಇಟ್ಟು ಸ್ವಲ್ಪ ಮಟ್ಟಿಗೆ ಪ್ರಸಾದಕ್ಕೆ ನಾನು ಕಲಸಕ್ಕರೆ ಇಟ್ಟು ಗಣೇಶನ ಪೂಜೆ ನಾವು ಮೊದಲು ಮಾಡಿಕೊಂಡು ನಂತರದಲ್ಲಿ ನಾವು ಶಿವನ ಪೂಜೆಯನ್ನು ಸಹ ಮಾಡ್ಕೊಳ್ಬೇಕು. ಗಣೇಶನಿಗೆ ಸಹ ನೀವು ಎರಡು ದೀಪವನ್ನು ಹಚ್ಚಿಟ್ಟು ನೀವು ಪೂಜೆ ಮಾಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ಈ ಅಖಂಡ ದೀಪಾರಾಧನೆ ಬೆಳಿಗ್ಗೆನೇ ಪ್ರಾರಂಭ ಮಾಡಬೇಕು. ಬೆಳಿಗ್ಗೆಯಿಂದ ನೀವು ಅಖಂಡ ದೀಪಾರಾಧನೆ ಮಾಡಿಕೊಂಡು ಬುಧವಾರ ನೀವು ಪೂಜೆಯನ್ನು ಮಾಡ್ತೀರಿ. ಸೊ ನೀವು ಗುರುವಾರ ತನಕ ಅದು ಇರಬೇಕು. ನೀವು ನೋಡ್ತಾ ಇರ್ಬೋದು. ಹಾಗೆ ಒಂದು ಪ್ಲೇಟ್ ಮೇಲೆ ನೀವು ಬೆಳ್ಳಿ, ಹಿತ್ತಾಳೆ, ತಾಮ್ರ, ಒಂದು ದೊಡ್ಡದಾಗದಂಥ ತಟ್ಟೆ ಮೇಲೆ ನಾನು ಎಲೆಗಳನ್ನು ಜೋಡಿಸಿದ್ದೇನೆ. ಮಾವಿನ ಎಲೆ, ಅಶೋಕ ಮರದ ಎಲೆ ಮತ್ತು ಶಮೀಪತ್ರೆ ಅಂದರೆ ಬನ್ನಿಪತ್ರೆ, ನಾವು ಒಂದು ನವರಾತ್ರಿ ಹಬ್ಬದಲ್ಲಿ ಉಪಯೋಗಿಸ್ಕೊಳ್ತೀವಲ್ವ ಅದೇ. ಹಾಗೆ ಎಕ್ಕದ ಹೂವಿನ ಎಲೆ ಮತ್ತು ತುಂಬೆ ಹೂವಿನ ಎಲೆ, ಔದುಂಬರ ವೃಕ್ಷ, ಅರಳಿ ಎಲೆ, ಶಮಿ ಇದನ್ನು ಸಹ ತಿಳಿಸ್ಕೊಡ್ತಿದ್ದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಗರಿಕೆ, ಬಿಲ್ಪತ್ರೆ, ಹಾಗೆ ಒಂದು ಎರಡು ವಿಳೆದೆಲೆ ಅದನ್ನು ಸಹ ನೀವು ತೆಗೆದುಕೊಂಡು ಅದ್ರ ಮೇಲೆ ಎಲ್ಲ ಎಲೆಯನ್ನು ನಾವು ಜೋಡಿಸ್ಬೇಕು. ಅದ್ರ ಜೊತೆಗೆ ನೀವು ಆಲದ ಮರದ ಎಲೆಯನ್ನು ಸಹ ನೀವು ತೆಗೆದುಕೊಳ್ಳಬಹುದು. ನಾವು ಇಷ್ಟೆಲ್ಲ ಎಲೆಗಳನ್ನು ಇಟ್ಟಿದ್ದಲ್ಲಿ ನಮಗೆ ಒಂದು ಎಲ್ಲ ರೀತಿಯ ಒಂದು ಶಿವನ ಅನುಗ್ರಹ ಸಹ ಸಿಗ್ತದೆ. ಮತ್ತು ಒಂದು ದಾಳಿಂಬೆ ಎಲೆಯ ಪತ್ರೆ ಅದನ್ನು ಸಹ ನೀವು ಇರಬಹುದು. ನಿಮಗೆ ಸಿಕ್ಕಿದ್ರೆ ಎಲ್ಲ ರೀತಿಯ ಒಂದು ಎಲೆಗಳನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಇಲ್ಲವಾದ ನೀವು ಬಿಲ್ಪತ್ರೆ ಮತ್ತು ಒಂದು ಎಕ್ಕದ ಹೂವಿನ ಒಂದು ಎಲೆ ಅಷ್ಟನ್ನೇ ಇಟ್ಟು ಸಹ ನೀವು ಪೂಜೆ ಮಾಡ್ಕೋಬಹುದು. ಅಷ್ಟನ್ನು ಎಲೆಯನ್ನು ಸಹ ಜೋಡಿಸಿ ಅದ್ರ ಮೇಲೆ ನಾನು ಪ್ಲೇಟನ್ನು ಇಟ್ಟಿದ್ದೇನೆ. ಒಂದು ಪ್ಲೇಟ್ ಮೇಲೆ ಒಂದು ಬಿಲ್ವಪತ್ರನ ಇಟ್ಟು ವಿಭೂತಿಯನ್ನು ಹಚ್ಚಿ ಬಿಳಿ ಅಕ್ಷತೆಯನ್ನು ಹಾಕಿ ಶಿವನಿಗೆ ಅಭಿಷೇಕ ಮಾಡಿರುವಂಥ ಒಂದು ಶಿವಲಿಂಗವನ್ನು ಇಟ್ಟಿದ್ದೇನೆ. ಅದಕ್ಕೆ ಸಹ ನಾನು ವಿಭೂತಿಯಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದೇನೆ. ವಿಭೂತಿಯನ್ನು ಹಚ್ಚಿ ಮೊದಲು ನಾವು ಶಿವನಿಗೆ ವಿಭೂತಿಯನ್ನು ನಾವು ಹಚ್ಚಬೇಕು. ಮೊದಲು ವಿಭೂತಿಯನ್ನು ಹಚ್ಚಿ ಶಿವನ ದಾರ ಅಂತ ಬರ್ತದೆ, ಅದು ನಿಮಗೆ ಸಾಮಾನ್ಯವಾಗಿ ಗೃಹರಿಗೆ ಅಂಗಡಿ ಸಹ ಸಿಗ್ತದೆ. ಇಲ್ಲವಾದರೆ ನಾವು ಅಂಗ್ನೂಲು, ನಾವು ನವರಾತ್ರಿ ಹಬ್ಬ ಹಾಗೆ ವರಮಹಾಲಕ್ಷ್ಮಿ, ದೀಪಾವಳಿ ಹಬ್ಬಕ್ಕೆ ನಾವು ನಾಗರ ಪೂಜೆಗೆ ಸಹ ನಾವು ಉಪಯೋಗಿಸ್ಕೊಳ್ತೇವೆ. ಅಂಗ್ನೂಲು, ಹಸಿ ನೂಲು ಅಂತ ಸಹ ಕರೆಯುತ್ತೇವೆ. ಅದೇ ನಾವು ಎರಡು ರೀತಿಯಲ್ಲಿ ನಾವು ಹಾಕ್ಬೋದು. ಅಂದರೆ ನೀವು 5 ಎಲೆ, 7 ಎಲೆ, 9 ಎಲೆ ಸಿಗ್ತದೆ. 5 ಎಲೆ ದಾರವನ್ನು ನೀವು ಶಿವನ ಒಂದು ವಿಗ್ರಹಕ್ಕೆ ಹಾಕಬೇಕು. ಹಾಗೆ ಬಿಳಿ ಗೆಜ್ಜೆ ವಸ್ತ್ರ, ಈಗಾಗಲೇ ನಾನು ನಿಮಗೆ ತುಂಬ ಸಲ ತಿಳಿಸ್ಕೊಟ್ಟಿದ್ದೇನೆ. ಬಿಳಿ ಗೆಜ್ಜೆ ವಸ್ತ್ರ, 2 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡು ನೀವು 16 ಎಕ್ಕದ ಹೂವಿನ ಒಂದು ಹಾರ, 16 ಎಕ್ಕದ ಹೂವನ್ನು ನೀವು ತೆಗೆದುಕೊಂಡು ಒಂದು ಹಾರವನ್ನು ಪೋಣಿಸಿ ಶಿವನ ವಿಗ್ರಹಕ್ಕೆ ಹಾಕಬೇಕು. ಹಾಗೆ ಬಸವಣ್ಣನ ವಿಗ್ರಹ ಇದ್ದರೆ ಅದನ್ನು ಸಹ ನೀವು ಇರಬಹುದು. ಯಾಕೆಂದರೆ ಶಿವನ ವಾಹನ ಆಗೋದ್ರಿಂದ ಬಸವಣ್ಣನವರನ್ನು ಸಹ ನೀವು ಇರಬಹುದು. ಹಾಗೆ ನೀವು ಒಂದು ಶಿವನನ್ನು ಪ್ರತಿಷ್ಠಾಪನೆ ಮಾಡುವಾಗ ಅಕ್ಕಿಯನ್ನು ಸಹ ನೀವು ಹಾಕಿ ನೀವು ಶಿವನನ್ನು ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಹಾಗೆ ಬಿಳಿ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕು. ಯಾಕಂದರೆ ಶಿವನಿಗೆ ಬಿಳಿ ಒಂದು ಹೂವು ಅಂದರೆ ತುಂಬಾ ಪ್ರೀತಿ. ಹಾಗೆ ಅದ್ರ ಜೊತೆಗೇ ನೀವು ತುಂಬೆ, ನಿಮಗೆ ಹೂ ಸಿಕ್ಕಿದ್ರೆ ಅದರಿಂದ ಸಹ ನೀವು ಅಲಂಕಾರವನ್ನು ಮಾಡ್ಕೋಬೋದು. ತುಂಬೆ ಹೂ ಶಿವನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಶಿವನಿಗೆ, ಗಣೇಶನಿಗೆ ಸಹ ನಾವು ಅದನ್ನು ಇಡ್ತೇವೆ. ಸೊ ನಾವು ಶಿವರಾತ್ರಿ ಹಬ್ಬದಂದು ಶಿವನಿಗೆ ಸಹ ಆ ಹೂವನ್ನು ನಾವು ಅರ್ಪಿಸಬೇಕು. ತುಂಬೆ ಹೂ ಸಿಕ್ಕಿದ್ರೆ ಅದನ್ನು ಸಹ ಇಡ್ಬೋದು. ನೀವು ನೋಡ್ತಾ
ನಾನು ಸ್ವಲ್ಪ ಮಟ್ಟಿಗೆ ಇಟ್ಟು ನಿಮಗೆ ತಿಳಿಸ್ಕೊಳ್ತಾ ಇದ್ದೇನೆ. ಹಾಗೆ ಎಕ್ಕದ ಹೂವನ್ನು ಸಹ ನಾನು ಸಪ್ರೇಟಾಗಿ ಮತ್ತೆ ಇಟ್ಟಿದ್ದೇನೆ, ಬಿಳೋಪತ್ರೆಯನ್ನು ಸಹ ಇಟ್ಟಿದ್ದೇನೆ. ಹಾಗೆ ಬಿಳಿ ಹೂಗಳಿಂದ ನಾನು ಅಲಂಕಾರ ಮಾಡಿದ್ದೇನೆ. ಹಾಗೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಒಂದು ದಿನನಿತ್ಯ ಹಚ್ಚುವಂಥ ದೀಪಗಳೇ. ಹಾಗೆ ಪ್ರಸಾದಕ್ಕೆ ಅನ್ನೋದಾದರೆ ಹಾಲು ಹಣ್ಣು ಅಷ್ಟನ್ನೇ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಉಪವಾಸ ಆಗೋದ್ರಿಂದ ಹಾಲು ಹಣ್ಣು ಅಷ್ಟನ್ನೇ ನಾವು ಇರಬೇಕು. ಹಾಗೆ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ಅದನ್ನು ಸಹ ನೀವು ಇರಬಹುದು. ಮತ್ತು ನೀವು ನೋಡ್ತಾ ಇರ್ಬೋದು, ನಾನು ಈ ರೀತಿ ಅಲಂಕಾರವನ್ನು ಮಾಡ್ಕೊಂಡಿದ್ದೇನೆ. ಹಾಗೆ 5 ರೀತಿಯ ಹಣ್ಣುಗಳು, 3 ರೀತಿಯ ಹಣ್ಣುಗಳನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಒಂದು ಕಾಯಿ, ಹಾಗೆಯೇ ಒಂದು ಕಾಯಿಯನ್ನು ನೀವು ಸಂಕಲನ ಮಾಡಿಕೊಂಡು ಶಿವನ ಪಕ್ಕದಲ್ಲೇ ಇಟ್ಟಿರಬೇಕು. ನೀವು ಊದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ರೀತಿಯ ಒಂದು ದೀಪಾರಾಧನೆಗಳನ್ನು ಸಹ ಮಾಡಿಕೊಳ್ಳಬೇಕು. ನಾನು ನಿಮಗೆ ಈ ಸಲ ಈ ಪೂಜೆ ಮಾಡುವಾಗ ಅಕ್ಕಿತಿನ ದೀಪಾರಾಧನೆ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ವಿಭೂತಿಯಿಂದ ಮಾಡಿರುವಂಥ ಒಂದು ಬತ್ತಿಯನ್ನೇ ಹಾಕಿ ನಾನು ಅಕ್ಕಿತಿನ ದೀಪಾರಾಧನೆ ಮಾಡ್ತಾ ಇದ್ದೇನೆ. ಈ ಅಕ್ಕಿತಿನ ದೀಪ ನೀವು 4 ಯಾಮ ಪೂಜೆದಲ್ಲಿ ಸಹ ನೀವು ಮಾಡಬಹುದು. ಅಂದರೆ ನಮಗೆ 4 ಪ್ರಹರದ ಪೂಜೆ ಅಂತ ಬರ್ತಾರೆ ರಾತ್ರಿ ಸಮಯದಲ್ಲಿ ಸಹ ನೀವು ಒಂದೊಂದು ಪ್ರಹರಕ್ಕೆ ಒಂದೊಂದು ರೀತಿಯ ದೀಪಾರಾಧನೆ ಮಾಡಬಹುದು. ಅಂದರೆ 1ನೇ ಪ್ರಹರಕ್ಕೆ ಅಕ್ಕಿತಿನ ದೀಪಾರಾಧನೆ ಮಾಡಿದರೆ, 2ನೇ ಪ್ರಹರಕ್ಕೆ ಬೆಳೆ ದೀಪಾರಾಧನೆ ಮಾಡಬಹುದು, ದತ್ತುರಿಕಾಯಿ ದೀಪಾರಾಧನೆ ಮಾಡಬಹುದು. ಹಾಗೆ 4ನೇ ಪ್ರಹರಕ್ಕೆ ನೀವು ಒಂದು ಕುಬೇರ ದೀಪಾರಾಧನೆ ಸಹ ಮಾಡಬಹುದು. ಈ ರೀತಿ ನೀವು 4 ದೀಪಾರಾಧನೆಗಳು ಸಹ ಮಾಡ್ತಾ ನೀವು ಈ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಬಹುದು. ದೀಪಾರಾಧನೆ ಎಲ್ಲ ಸಹ ಮಾಡಿಕೊಂಡು ನೀವು ಶಿವನಿಗೆ ಅಷ್ಟೋತ್ತರವನ್ನು ಪ್ರಾರಂಭ ಮಾಡಬೇಕು. ಬಿಲ್ವಾರ್ಚನೆಯನ್ನು ಮಾಡಬಹುದು, ಎಕ್ಕದ ಹೂವಿನಿಂದ ನೀವು ಅರ್ಚನೆ ಮಾಡಬಹುದು, ರುದ್ರಾಕ್ಷಿಯಿಂದ ನೀವು ಅರ್ಚನೆ ಮಾಡಬಹುದು, ವಿಭೂತಿಯಿಂದ ಅರ್ಚನೆ ಮಾಡಬಹುದು. ಹಾಗೆ ನೀವು ತುಂಬೆ ಹೂವಿನಿಂದ ಸಹ ನೀವು ಅರ್ಚನೆ ಮಾಡಬಹುದು. ತುಂಬಾ ಸರಳವಾದದ್ದು ಅನ್ನೋದಾದರೆ ವಿಭೂತಿಯಿಂದ ಅರ್ಚನೆ. ಹೋದ ವರ್ಷ ನಾನು ನಿಮಗೆ ಬಿಲ್ವಾರ್ಚನೆಯನ್ನು ತಿಳಿಸ್ಕೊಟ್ಟಿದ್ದೆ. ಈ ಸಲ ನಾನು ನಿಮಗೆ ವಿಭೂತಿ ಹಾಗೆ ತುಂಬೆ ಹೂವಿನಿಂದ ನಾನು ಅರ್ಚನೆಯನ್ನು ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರಬಹುದು, ನಾವು ಬಿಲ್ವಾರ್ಚನೆಯನ್ನು ನಾವು ಮಾಡುವಾಗ ಯಾವ ರೀತಿ ಅದನ್ನು ಹೇಗೆ ಮಾಡಲು ಸಹ ಒಂದು ಬರುವುದಿಲ್ಲ. ನಾವು ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ಬಿಲ್ವಾರ್ಚನೆಯನ್ನು ನಾವು ಮಾಡುವಾಗ ಮೊದಲು ಪಾದಗಳಿಂದ ಒಂದು ಶುರು ಮಾಡಿಕೊಂಡು ಮೇಲ್ಭಾಗಕ್ಕೆ ಹೋಗಬೇಕು. ಕಾಲಿಂದ ನೀವು ತಲೆಭಾಗದವರೆಗೆ ನೀವು ಪೂಜೆ ಅಂದರೆ ಅರ್ಚನೆಯನ್ನು ಈ ಬಿಲ್ವಾರ್ಚನೆ ಮಾಡುವುದರಿಂದ ಸಂಪೂರ್ಣವಾದ ನೀವು ಶಿವಲಿಂಗವನ್ನು ಮುಚ್ಚಬೇಕು. ಆ ಥರ ನೀವು ಅರ್ಚನೆಯನ್ನು ಮಾಡಬೇಕು. ಮತ್ತು ಕಾಣಿಸ್ಬಾರ್ದು. ನೀವು ನೋಡ್ತಾ ಇರ್ಬೋದು, ಆ ರೀತಿ ನೀವು ಈ ಬಿಲ್ವಾರ್ಚನೆಯನ್ನು ಮಾಡಬೇಕು. ಸಂಪೂರ್ಣವಾಗಿ ಶಿವಲಿಂಗ ಮುಚ್ಚೋಗಬೇಕು. ಆ ರೀತಿ ನಾವು ಈ ಬಿಲ್ವಾರ್ಚನೆಯನ್ನು ನಾವು ಮಾಡಬೇಕು. ಆದರೆ ನನಗೆ ಈ ಸಲ ವಿಭೂತಿಯಿಂದ ಅರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಅರ್ಚನೆ ಸಹ ಮಾಡಿಕೊಂಡು ಕಾಯನ್ನು ಒಡೆದು ಸಾಂಬ್ರಾಣಿ ಧೂಪವನ್ನು ಹಾಕಿ ನೀವು ಮಂಗಳಾರತಿ ಮಾಡ್ಕೋಬೋದು. ಕರ್ಪೂರಾರತಿ ಸಹ ಮಾಡ್ಬೋದು, ತುಪ್ಪಾರತಿ ಸಹ ಮಾಡ್ಬೋದು. ಈ ರೀತಿ ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಹಾಗೆ ಪೂಜೆ ಎಲ್ಲ ಆಗಿದ ನಂತರ ತೀರ್ಥನ ಪ್ರೋಕ್ಷಣೆ ಮಾಡಬೇಕು. ಬಿಲ್ವಪತ್ರೆಯಿಂದ ಮಾಡಿರುವಂಥ ಒಂದು ತೀರ್ಥವನ್ನು ನಾವು ಪ್ರಸಾದಕ್ಕೆ ಹಾಗೆ ದೀಪಾರಾಧನೆಗೆ ಎಲ್ಲ ಕಡೆ ಸಹ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ನಾವು ಅಕ್ಷತೆಯನ್ನು ಹಾಕಿ, ಬಿಳಿ ಅಕ್ಷತೆ ಈಗಾಗಲೇ ನನಗೆ ಒಂದು ತಿಳಿಸ್ಕೊಟ್ಟಿದ್ದೇನೆ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಂತ. ಬಿಳಿ ಅಕ್ಷತೆಯನ್ನು ಹಾಕಿ ನೀವು ಪೂಜೆನ ಸಮಾಪ್ತಿ ಮಾಡಿಕೊಳ್ಬೇಕು. ಈ ರೀತಿ ನಾವು 4 ಪ್ರಹರಗಳ ಪೂಜೆ ಸಹ ನಾವು ಮಾಡ್ಕೋಬೇಕು. ನಾವು 4 ಪ್ರಹರಗಳ ಪೂಜೆಗೆ ಸಹ ನಾವು 4 ರೀತಿಯ ಒಂದು ಅಲಂಕಾರಗಳು, ದೀಪಾರಾಧನೆಗಳನ್ನು ಸಹ ನಾವು ಮಾಡಬೇಕು. ಈ ರೀತಿ ನಮಗೆ ರಾತ್ರಿ ಪೂರ್ತಿ ಪೂಜೆ ಇರ್ತದೆ. ಸೊ ನೀವು ಜಾಗರಣೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹಾಗೆ ಮತ್ತೊಂದು ವಿಷಯ, ಉತ್ತರಾಯಣ ಕಡ್ಡಿ ಆರತಿ ಈಗಾಗಲೇ ನಾನು ನಿಮಗೆ ಒಂದು ತಿಳಿಸ್ಕೊಟ್ಟಿದ್ದೇನೆ ಹೋದ ವರ್ಷ ಸಹ, ಈ ವರ್ಷ ತಿಳಿಸ್ಕೊಟ್ಟಿಲ್ಲ. ಅಂದರೆ ನೀವು ಈ ಉತ್ತರಾಯಣ ಕಡ್ಡಿ ನಿಮಗೆ ಸಾಮಾನ್ಯವಾಗಿ ಒಂದು ಪಾರ್ಕ್ಗಳಲ್ಲಿ ಸಹ ಸಿಗ್ತದೆ. ಸೊ ಆ ಒಂದು 2-3 ಕಡ್ಡಿ ನೀವು ತೆಗೆದುಕೊಂಡು ಬಂದು ಅದಕ್ಕೆ ನೀವು ಸ್ವಲ್ಪ ಹತ್ತಿಯನ್ನು ಸುತ್ತಿಸಿ ಸ್ವಲ್ಪ ನೀವು ಎಲೆಯಲ್ಲಿ ಅದನ್ನು ನೆನೆಸಿಟ್ರೆ ನೀವು ರಾತ್ರಿ ರಾಮ ಪೂಜೆಯಲ್ಲಿ ಒಂದು ಆರತಿಯನ್ನು ಮಾಡಬಹುದು. ಅದು ಹಸಿ ಇರ್ತದಲ್ವ ಕಡ್ಡಿ, ಅದು ಎಷ್ಟು ಚಿಟಪಟವಾಗ್ತದೋ ಅಷ್ಟು ನಿಮ್ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವ್ ಎನರ್ಜಿ ಸಹ, ನಕಾರಾತ್ಮಕ ಶಕ್ತಿ ಸಹ ದೂರವಾಗ್ತದೆ. ಸೊ ಅದರಿಂದ ಈ ಆಚರಣೆಯನ್ನು ನೀವು ಪ್ರತಿ ವರ್ಷ ಸಹ ಮಾಡ್ಕೊಳ್ತಾ ಬನ್ನಿ. ಅದು ನಿಮಗೆ ತುಂಬ ಒಳ್ಳೆಯದಾಗ್ತದೆ. ನಮಗೆ 27ನೇ ತಾರೀಕಿಗೆ ನಮಗೆ ಬೆಳಿಗ್ಗೆ 6 ಗಂಟೆಗೆ ನಮಗೆ 4 ಪ್ರಹರಗಳ ಪೂಜೆ ಸಹ ಒಂದು ಮುಕ್ತಾಯಗೊಳ್ಳುತ್ತದೆ. ಸೊ ನೀವು ಮುಕ್ತಾಯ ಆಗಿದ ನಂತರ ಮತ್ತೊಂದು ಸಲ ನಾವು ಸ್ನಾನವನ್ನು ಮಾಡಿಕೊಂಡು ಶಿವನನ್ನು ನಾವು ಎಲ್ಲ ರೀತಿಯಲ್ಲಿ ನಾವು ಅಭಿಷೇಕವನ್ನು ಸಹ ಮತ್ತೊಂದು ಸಲ ಮಾಡಿಕೊಂಡು ಶಿವನಿಗೆ ವಿಶೇಷವಾದ ಹೋಳಿಗೆ ಪ್ರಸಾದವನ್ನು ನಾವು ಮಾಡಿಕೊಂಡು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಯಾಕಂದರೆ ನಮಗೆ ಈ ಸಲ ಶಿವರಾತ್ರಿ ಹಬ್ಬ ಆಗಿದ ತಕ್ಷಣ ನಮಗೆ ಅಮಾವಾಸ್ಯೆ ಬಂದುಬಿಡ್ತದೆ. ಸೊ ಆದ್ದರಿಂದ ನಾವು ಅದನ್ನು ಸಹ ನಾವು ಆಚರಣೆ ಮಾಡಬೇಕು. ನೋಡಲು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ
ಸಾಂಪ್ರದಾಯಿಕವಾಗಿ ಶಿವರಾತ್ರಿ ಹಬ್ಬದಂದು ಶಿವಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊತಿದ್ದೇನೆ. ಎಲ್ಲರಿಗೆ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಇನ್ನು ಒಂದು ನಂತರದ ವಿಡಿಯೋದಲ್ಲಿ ಹೆಚ್ಚಿನದಾದ ಮಾಹಿತಿಯನ್ನು ಸಹ ತಿಳಿಸ್ಕೊಡ್ತೀನಿ. ಅನ್ನೋದಾದರೆ ಯಾವ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಏನು ಎತ್ತ ಅಂತ ಸಹ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.